ಕಾನೂನು ಪರಿಶೀಲಿಸಿ ಹಿಜಾಬ್ ಜಾರಿ ಮಾಡ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ನೋಡಿಕೊಂಡೇ ನಾವು ಜಾರಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಮೊದಲ ಆದ್ಯತೆ ನೀಡ್ತೀವಿ. ಸರ್ಕಾರದಿಂದ ಏನ್ ಮಾಡಬಹುದು ಅಂತ ಸಿಎಂ ಈಗಾಗಲೇ ಹೇಳಿದ್ದಾರೆ. ಕಾನೂನು ಪರಿಶೀಲನೆ ಮಾಡಿದ ಬಳಿಕ ಹಿಜಾಬ್ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾರಿ ಮಾಡೋದು ಅಂದ್ರೆ ಏನು? ನಿಷೇಧ ಮಾಡಿದ್ರೆ ಜಾರಿ ಮಾಡೋದು, ನಿಷೇಧನೇ ಇಲ್ವಲ್ಲ. ಹಿಜಾಬ್ ನಿಷೇಧ ಅನ್ನೋದಿಲ್ಲ. ಸಾರ್ವಜನಿಕ ಪ್ರದೇಶಗಳಲ್ಲಿ ಎಲ್ಲೂ ಬೇಕಾದ್ರೂ ಹಿಜಾಬ್ ಅಲ್ಲ, ಇನ್ನೊಂದು ಏನಾದ್ರೂ ಬೇಕಾದ್ರೂ ಹಾಕೊಂಡು ಯಾರು ಏನೂ ಬೇಡ ಅಂತ ಹೇಳ್ತಾರೆ. ಅದು ಧಾರ್ಮಿಕ ಸ್ವಾತಂತ್ರ್ಯ, ಅದನ್ನು ಪ್ರಶ್ನೆ ಮಾಡೋ ಹಾಗೂ ಇಲ್ಲ. ಆದರೆ ಶಾಲೆಯ ಒಳಗೆ ಯೂನಿಫಾರ್ಮ್ನ ನಿಯಮ ಏನಿದೆ ಅದನ್ನ ಪಾಲಿಸಬೇಕು ಅಂತ ಹೇಳಿರೋದು. ಹೀಗೆ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಇಟ್ ಈಸ್ ದೇರ್ ಫಂಡಮೆಂಟಲ್ ರೈಟ್. ಅದಕ್ಕಾಗಿ ಅವರು ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಆ ಸನ್ನಿವೇಶ ಇರಬೇಕು ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಇವರು ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಮೂಲವಾಗಿಟ್ಕೊಂಡು ಇವತ್ತು ಅವರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬಿಂಬಿಸ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ. ಕಾನೂನನ್ನು ನಾವು ಪರಿಶೀಲನೆ ಮಾಡ್ತೀವಿ. ಕಾನೂನನ್ನು ಬಿಟ್ಟು ಮಾಡೋಕ್ಕಾಗೋದಿಲ್ಲ. ಕಾನೂನನ್ನು ಪರಿಶೀಲನೆ ಮಾಡಿ ಕಾದು ಸಬ್ಜುಡಿಸ್ ಆಗೋದಿಲ್ಲ ಅಂತ ಹೇಳುವಾಗ ಅದನ್ನು ಮಾಡ್ತಾರೆ. ಕಾನೂನನ್ನು ಬಿಟ್ಟು ಮಾಡೋಕ್ಕೆ ಹೋಗೋದಿಲ್ಲ. ಕಾನೂನು ಸಚಿವರು ಕೂಡ ಹೇಳಿದಾರಲ್ಲ, ಕಾನೂನನ್ನು ಬಿಟ್ಟೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಈಗ ಏನಂದರೆ ಚುನಾವಣೆ ಬರ್ತಾ ಇದೆಯಲ್ಲ, ಏನಾದರೂ ಒಂದು ಅಸ್ತ್ರ ಬೇಕಲ್ಲ, ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದೆಲ್ಲ ನಡೆಯೋದಿಲ್ಲ, ಅದೆಲ್ಲ ಖಂಡಿತವಾಗಿ ನಡೆಯೋದಿಲ್ಲ. ಅದನ್ನು ಇದಕ್ಕೆ ಈ ಹಿಜಾಬ್ ಇಶ್ಯೂ ಬಂದಿದ್ದು ಯಾವಾಗ ಅಲ್ವಾ? ಅದಕ್ಕೆ ಮುಂಚೆ ಏನಿತ್ತು? ಸಮಾಜದಲ್ಲಿ ಯಾರು ಕೇಳ್ತಾ ಇದ್ರು ಹಿಜಾಬ್ ಹಾಕೊಳ್ಳೋರ್ನ? ಯಾರಾದ್ರೂ ಕೇಳ್ತಿದ್ರ? ಅವರೇ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಅವರು ಅದನ್ನೇ ದೊಡ್ಡ ಇಶ್ಯೂ ಅನ್ನ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದೆಲ್ಲ ಸಫಲ ಆಗೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.